ಆಗಮಿಸ್ತಾ ಇದ್ದಾರೆ ಅಂತಿಮ ದರ್ಶನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ. ಶ್ರೀನಿವಾಸ್ ಪ್ರಸಾದ್ ಅವರ ಅಗಲಿಕೆಗೆ ಸದ್ಯ ಬಿಎಸ್ವೈ ಕೂಡ ಸಂತಾಪ ಸೂಚಿಸಿದ್ದಾರೆ. ವಿಧಿವಶರಾದ ಸುದ್ದಿ ದಿಗ್ಭ್ರಮೆ ಮೂಡಿಸಿದೆ ಅಂತ ಬಿಎಸ್ವೈ ಹೇಳಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಅವ್ರನ್ನ ಭೇಟಿ ಮಾಡಿದ್ದೆ, ಮಾತನಾಡಿಸ್ ಬಂದಿದ್ದೆ, ಬಟ್ ಈಗ ಅವರು ಇಲ್ಲ ಅನ್ನುವಂಥ ಸುದ್ದಿ ಇದೆಯಲ್ಲ, ಅದು ದಿಗ್ಭ್ರಮೆಗೆ ಒಳಪಡಿಸಿದೆ ನನ್ನನ್ನು ಅನ್ನುವಂಥ ವಿಚಾರವನ್ನ ಬಿಎಸ್ ಯಡಿಯೂರಪ್ಪನವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸಹಜ ಇದು. ಕೆಲ ದಿನಗಳ ಹಿಂದಷ್ಟೇ ಬಿಎಸ್ ಯಡಿಯೂರಪ್ಪನವರು ಅವರ ಮನೆಗೆ ಅಂದರೆ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಭೇಟಿ ಕೊಡ್ತಾರೆ, ಮಾತುಕತೆ ನಡೆಸ್ತಾರೆ. ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರೋ ಹೊತ್ತಲ್ಲೇ ಈ ಭೇಟಿ ಆಗಿರುತ್ತೆ, ನೀವು ಕೂಡ ಸಮಾವೇಶಕ್ಕೆ ಬರಬೇಕು, ಭಾಗಿಯಾಗಬೇಕು ಅಂತ ಬಿಎಸ್ ಯಡಿಯೂರಪ್ಪನವರು ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ರಿಯಾಕ್ಷನ್ ಶ್ರೀನಿವಾಸ್ ಪ್ರಸಾದ್ ಅವರಿಂದ ಇರಲ್ಲ. ಆಗಲೂ ಕೂಡ ಅವರು ಒಂದು ಮಾತು ಹೇಳಿದ್ರು, ನನಗೆ ಹುಷಾರಿಲ್ಲ, ಹಾಗಾಗಿ ನಾನು ಹೋಗೋಕ್ಕಾಗಲ್ಲ, ಅಂತರ ಕಾಯ್ದುಕೊಳ್ತೀನಿ ಅನ್ನುವಂಥ ವಿಚಾರ ಪ್ರಸ್ತಾಪ ಮಾಡಿದ್ರು. ಆಗಮಿಸ್ತಾ ಇದ್ದಾರೆ ಅಂತಿಮ ದರ್ಶನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ. ಶ್ರೀನಿವಾಸ್ ಪ್ರಸಾದ್ ಅವರ ಅಗಲಿಕೆಗೆ ಸದ್ಯ ಬಿಎಸ್ವೈ ಕೂಡ ಸಂತಾಪ ಸೂಚಿಸಿದ್ದಾರೆ. ವಿಧಿವಶರಾದ ಸುದ್ದಿ ದಿಗ್ಭ್ರಮೆ ಮೂಡಿಸಿದೆ ಅಂತ ಬಿಎಸ್ವೈ ಹೇಳಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಅವ್ರನ್ನ ಭೇಟಿ ಮಾಡಿದ್ದೆ, ಮಾತನಾಡಿಸ್ ಬಂದಿದ್ದೆ, ಬಟ್ ಈಗ ಅವರು ಇಲ್ಲ ಅನ್ನುವಂಥ ಸುದ್ದಿ ಇದೆಯಲ್ಲ, ಅದು ದಿಗ್ಭ್ರಮೆಗೆ ಒಳಪಡಿಸಿದೆ ನನ್ನನ್ನು ಅನ್ನುವಂಥ ವಿಚಾರವನ್ನ ಬಿಎಸ್ ಯಡಿಯೂರಪ್ಪನವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸಹಜ ಇದು. ಕೆಲ ದಿನಗಳ ಹಿಂದಷ್ಟೇ ಬಿಎಸ್ ಯಡಿಯೂರಪ್ಪನವರು ಅವರ ಮನೆಗೆ ಅಂದರೆ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಭೇಟಿ ಕೊಡ್ತಾರೆ, ಮಾತುಕತೆ ನಡೆಸ್ತಾರೆ. ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರೋ ಹೊತ್ತಲ್ಲೇ ಈ ಭೇಟಿ ಆಗಿರುತ್ತೆ, ನೀವು ಕೂಡ ಸಮಾವೇಶಕ್ಕೆ ಬರಬೇಕು, ಭಾಗಿಯಾಗಬೇಕು ಅಂತ ಬಿಎಸ್ ಯಡಿಯೂರಪ್ಪನವರು ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ರಿಯಾಕ್ಷನ್ ಶ್ರೀನಿವಾಸ್ ಪ್ರಸಾದ್ ಅವರಿಂದ ಇರಲ್ಲ. ಆಗಲೂ ಕೂಡ ಅವರು ಒಂದು ಮಾತು ಹೇಳಿದ್ರು, ನನಗೆ ಹುಷಾರಿಲ್ಲ, ಹಾಗಾಗಿ ನಾನು ಹೋಗೋಕ್ಕಾಗಲ್ಲ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಂತರ ಕಾಯ್ದುಕೊಳ್ತೀನಿ ಅನ್ನುವಂಥ ವಿಚಾರ ಪ್ರಸ್ತಾಪ ಮಾಡಿದ್ರು. ಆಗಮಿಸ್ತಾ ಇದ್ದಾರೆ ಅಂತಿಮ ದರ್ಶನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ. ಶ್ರೀನಿವಾಸ್ ಪ್ರಸಾದ್ ಅವರ ಅಗಲಿಕೆಗೆ ಸದ್ಯ ಬಿಎಸ್ವೈ ಕೂಡ ಸಂತಾಪ ಸೂಚಿಸಿದ್ದಾರೆ. ವಿಧಿವಶರಾದ ಸುದ್ದಿ ದಿಗ್ಭ್ರಮೆ ಮೂಡಿಸಿದೆ ಅಂತ ಬಿಎಸ್ವೈ ಹೇಳಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಅವ್ರನ್ನ ಭೇಟಿ ಮಾಡಿದ್ದೆ, ಮಾತನಾಡಿಸ್ ಬಂದಿದ್ದೆ, ಬಟ್ ಈಗ ಅವರು ಇಲ್ಲ ಅನ್ನುವಂಥ ಸುದ್ದಿ ಇದೆಯಲ್ಲ, ಅದು ದಿಗ್ಭ್ರಮೆಗೆ ಒಳಪಡಿಸಿದೆ ನನ್ನನ್ನು ಅನ್ನುವಂಥ ವಿಚಾರವನ್ನ ಬಿಎಸ್ ಯಡಿಯೂರಪ್ಪನವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸಹಜ ಇದು. ಕೆಲ ದಿನಗಳ ಹಿಂದಷ್ಟೇ ಬಿಎಸ್ ಯಡಿಯೂರಪ್ಪನವರು ಅವರ ಮನೆಗೆ ಅಂದರೆ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಭೇಟಿ ಕೊಡ್ತಾರೆ, ಮಾತುಕತೆ ನಡೆಸ್ತಾರೆ. ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರೋ ಹೊತ್ತಲ್ಲೇ ಈ ಭೇಟಿ ಆಗಿರುತ್ತೆ, ನೀವು ಕೂಡ ಸಮಾವೇಶಕ್ಕೆ ಬರಬೇಕು, ಭಾಗಿಯಾಗಬೇಕು ಅಂತ ಬಿಎಸ್ ಯಡಿಯೂರಪ್ಪನವರು ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ರಿಯಾಕ್ಷನ್ ಶ್ರೀನಿವಾಸ್ ಪ್ರಸಾದ್ ಅವರಿಂದ ಇರಲ್ಲ. ಆಗಲೂ ಕೂಡ ಅವರು ಒಂದು ಮಾತು ಹೇಳಿದ್ರು, ನನಗೆ ಹುಷಾರಿಲ್ಲ, ಹಾಗಾಗಿ ನಾನು ಹೋಗೋಕ್ಕಾಗಲ್ಲ, ಅಂತರ ಕಾಯ್ದುಕೊಳ್ತೀನಿ ಅನ್ನುವಂಥ ವಿಚಾರ ಪ್ರಸ್ತಾಪ ಮಾಡಿದ್ರು.